₹12 ಬಹುಬಹುದಿಗೆ ಈ ಲೆವೆಲ್ಲ. ಯಾವ ಮಣಿಪುರ, ಯಾವ ಗಾಂಧರ್ವ ವಿವಾಹ, ಯಾರು ನಿನ್ನ ತಾಯಿ, ರಂಭೆಯೋ ಊರ್ವಶಿಯೋ ಮೇನಕೆಯೋ ಅಂತ ಹೇಳ್ತಾರಲ್ಲ, ಅದನ್ನ ಇಲ್ಲೆಲ್ಲ ಡಬ್ಬಿಂಗ್ ಮಾಡಿ ಏನು ನಿನ್ನ ತಾಯಿ ಡಿಸ್ಕೋ ಶಾಂತಿಯೋ, ಸಿಲ್ಕ್ ಸ್ಮಿತನೋ, ಅನುರಾಧನೋ, ಶಾಂತಂ ಪಾಪ ಶಾಂತ ಅವ್ರು ಏನನ್ಬೇಕು ಆ ಮಹಾತ್ಮ. ಅದು ಒಂಥರ ಮಜಾ. ಜಮಾಯಿಸಿ ಜಮಾಯಿಸಿ ಅಂದ್ರು. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡ್ರೆ ಕೊರಡು ಕೊನರುವುದಯ್ಯ, ಕುಂಟ ಗಿರಿಯೇರುವನಯ್ಯ, ಮೂಕ ಮಾತನಾಡುವನಯ್ಯ, ಅವನ ಕೃಪೆ ಆದರೆ. ಆಮೇಲೆ ಸರ್ 8ನೇ ಕ್ಲಾಸ್ ಬಿಟ್ಬಿಟ್ರಿ. ಆಮೇಲೆ 8ನೇ ಕ್ಲಾಸ್ ಆದಮೇಲೆ ಸಿನಿಮಾ ನೋಡೋದು. ಆವಾಗ ಅಷ್ಟರೊಳಗಾಲೆ ಸ್ವಲ್ಪ ನಮ್ಮ ತಾಯಿನ ಧಿಕ್ಕರಿಸಿ ಹೋಗುವಂಥ ಅಲ್ಲೇ ಶಕ್ತಿ ಬಂದಿದೆ. ಆ ಕೆಚ್ಚು ಇನ್ನೂ ಒಡಿಸ್ಕೊಳ್ಳೋ ಶಕ್ತಿ ಆಲೆ ಸ್ವಲ್ಪ ಜಾಸ್ತಿ ಬಿಟ್ಬಿಟ್ಟು ಕದ್ದು ಸಿನಿಮಾಕ್ಕೆ ಹೊರಟೋಗೋದು, ಸೆಕೆಂಡ್ಸು ಸಿನಿಮಾಕ್ಕೆ ಹೊಂಟೋಗೋದು. ಇನ್ನು ಹಗಲು ಹೋದ್ರೆ ಇವ್ರು ಬೈತಾರೆ ಅಂದ್ಬಿಟ್ಟು ಇನ್ನು ರಾತ್ರಿ ಸಿನಿಮಾ ನೋಡಿಕೊಂಡು ತೂಗುಡಿಸ್ಕೊಂಡು ಆ ರೋಡಲ್ಲಿ ಬರೋದು. ನಾಗಮಂಗಲದಿಂದ 4-5 ಕಿಲೋಮೀಟ್ರು ಇಲ್ಲಿಗೆ ವಾಪಸ್ ಬರಬೇಕು. ನಡ್ಕೊಂಡೇ ಹೋಗೋದು, ನಡ್ಕೊಂಡೇ ಬರೋದು. ಇನ್ನೇನು ನಮ್ದೇನು ವೆಹಿಕಲ್ ಇತ್ತಾ, ಸ್ಕೂಟ್ರ್ ಇತ್ತಾ, ಕಾರ್ ಇತ್ತಾ, ಸೈಕಲ್ ಇತ್ತಾ, ಏನೇನೂ ಇಲ್ಲ. ನಮ್ಮ ಹಳ್ಳಿ ಹುಡುಗರೆಲ್ಲ ನಡ್ಕೊಂಡೇ ಹೋಯ್ತಿದ್ದು, ನಡ್ಕೊಂಡೇ ಬರೋರು. ನನ್ನ ಪಕ್ಷದವರು 10-15 ಜನ 20 ಜನ ಇದ್ದರು. ಹಿಂಗೆ ಕದ್ದು ಸಿನಿಮಾ ನೋಡೋ ಒಂದು ಪಾರ್ಟಿ. ನೀವೇ ಲೀಡ್ರದಕ್ಕೆ? ಲೀಡ್ರು, ಮುಖ್ಯ ಲೀಡ್ರು ಅಂತಲೂ ಅನ್ಕೋಬೋದು. ಮುಖ್ಯ ಲೀಡ್ರು ಅಂತಲೂ ಅನ್ಕೋಬೋದು. ಈ ಥರ ಆವಾಗ ಹಿಂಗೆ ಕದ್ದೇ ಸಿನಿಮಾ ನೋಡ್ತಿದ್ದು. ನಿನ್ನ ದುಡ್ಡು ಮೊದಲೇ ಕೊಡೋಲ್ಲ. ಸಿನಿಮಾ ನೋಡೋಕ್ಕೆ ಬಿಡೋಲ್ಲ, ದುಡ್ಡು ಬೇರೆ ಕೊಡ್ತಾರಾ. ನಾವು ಮನೆಯೊಳಗೆ ಸಣ್ಣ ಪುಟ್ಟ ಚಿದ್ರೆಗಳ್ನೆಲ್ಲ ಸೇರಿಸಿದ್ದೇನಾರ ಮಾಡಿ ಕಲೆಕ್ಷನ್ ಮಾಡಿಕೊಂಡು ಕಾಣ್ದಂಗೆ ಒಂದೊಂದು ಚೂರು ಚೂರು ಎತ್ಕೊಂಡು ಅದನ್ನ ಗಂಟು ಮಾಡಿಕೊಂಡು, ಇಲ್ಲ ಹಿಂಗೇನಾರ ತೋಟದ ಕಡೆಗೆ ಬಂದಾಗ ಈ ಕಲ್ಪವೃಕ್ಷನೇ ನಿಮ್ಮಂಥವ್ರು ಕೊಟ್ಬಿಟ್ಟು ಆ ಒಂದು 4 ಕಾಸು ಈಸ್ಕೊಳ್ಳೋದು ನಡೆದಿದ್ದು ಕತೆ ಸ್ವಾಮೀಜಿ. ನಮ್ಮ ಪಕ್ಷದವ್ರು ಈಗಲೂ ಅಂತಾರೆ, ಏನಪ್ಪ ಅಷ್ಟು ಸಿನಿಮಾ ನೋಡ್ತಿದ್ರಲ್ಲ, ಈಗ ಸಿನಿಮಾಕ್ಕೆ ಹೋಗಲ್ವೇ, ಇನ್ನೇನು ಸಿನಿಮಾದ ಒಳಿಕೆ ಹೊಂಟೋದ್ವಲ್ಲ, ಇನ್ನೇಕೆ ಬೋಡಿ ಸೆಕೆಂಡ್ ಶೋ ಸಿನಿಮಾಕ್ಕೆ ಹೋದಿರ. ಆಗ ತೂಗಿಡಿಸ್ಕೊಂಡು ನಿದ್ದೆ, ಒಳ್ಳೆ ವಯಸ್ಸು, ಹುಮ್ಮಸ್ಸು, ಆ ತೂರಾಡ್ಕೊಂಡು ಆ ಸಿನಿಮಾಕ್ಕೆ ಹೋಗುವಾಗ ಎಲ್ಲಿಲ್ಲದ ಆನಂದ, ಎಲ್ಲಿಲ್ಲದ ಪೋರ್ಷು. ನಾವು ಸಿನಿಮಾಕ್ಕೆ ಹೋದರೆ ವೈಕುಂಠಕ್ಕೆ ಅಂಟೋದ್ವೇನೋ ಅನ್ನೋ ಪ್ರೇಮ. ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ನೋಡ್ತಾ ಇದ್ರಂತೂ ಆಹಾ ಆನಂದವೇ ಆನಂದ. ಅಯ್ಯೋ, ಕವಿರತ್ನ ಕಾಳಿದಾಸ, ಬೊಬ್ರು ವಾಹನ, ಮಯೂರ ಸಿನಿಮಾಗಳನ್ನ ನೋಡ್ತಾ ಇದ್ರೆ ನಾವೇ ಮಯೂರ ಆಗಿರೋವು, ನಾವೇ ಬೊಬ್ರುವಾಹನ ಆಗಿರೋವು. ಆ ಬೊಬ್ರುವಾಹನದ ಕಥೆನೂ ಡಾಕ್ಟರ್ ರಾಜ್ಕುಮಾರ್ ಹತ್ರ ಹೇಳ್ಕೊಂಬಿಟ್ಟೆ. ಇದರಲ್ಲಿ ಇದು ಮೌರ್ಯ ಸಿನಿಮಾದಲ್ಲಿ ಮಗನ ಸೀನ್ ನೋಡೋಕ್ಕೆ ಅಂತ ಬಂದರು. ಅದ್ರಲ್ಲಿ ನಾನು ಪಾತ್ರ ಮಾಡಿದ್ದೀನಿ. ಹೌದು. ಪಾತ್ರ ಮಾಡಿದಾಗ ಮಗನ ಸೀನ್ ನೋಡೋಕ್ಕೆ ಅಂದ್ಬಿಟ್ಟು ಬಂದರು ಅಣ್ಣವರು. ಸರಿ, ಪುನೀತ್ ಅವ್ರದ್ದು ಮುಗಿದೋಗಿತ್ತು ಸೀನು, ನನ್ನ ಸೀನ್ ನಡೀತಾ ಇತ್ತು, ಕಾಮಿಡಿ ಸೀನು. ಎಸ್ ನಾರಾಯಣ ಅವರು ಡೈರೆಕ್ಷನ್ ಮಾಡ್ತಾ ಅಣ್ಣವರು ಬಂದು 1/4 ಗಂಟೆ ನನ್ನ ಸೀನ್ ನೋಡಿದ್ರು. ಸಭಾಷ್ ಅಂದರು, ಬೆಂತಟ್ಟಿದ್ರು. ನನಗೆ ಎಲ್ಲೆಲ್ಲದ ಆನಂದ ಆಗೋಯ್ತು. ಆಹಾ, ಕುರಿಕಾಯೇ ಹುಡುಗ, ಅಣ್ಣವ್ರ ಕೈಲಿ ಶಬಾಸ್ ಅಂದ್ಕೊಂಡಲ್ಲ. ಆಗ ಆ ಫೋಟೋ ಇನ್ನೂ ಐತೆ, ನಮ್ಮ ಮನೆಗೆ ಹೋದಾಗ ನೆನೆಸಿ ಅದೊಂದು ಫೋಟೋ ತೋರಿಸ್ತೀನಿ. ಅಣ್ಣವ್ರದ್ದು ಹೇಳಿದೆ, ಗುರುಜಿ ನಿಮ್ಮನ್ನೆಲ್ಲ ನೋಡಿಕೊಂಡು ನಾವು ಕಲಾವಿದರಾಗಿ ಬಂದಿದ್ದು, ನಿಮ್ಮ ಜೊತೆಲೂ ಅಭಿನಯಿಸಬೇಕು ಅಂತ ಭಾಳ ಆಸೆ ಇತ್ತು, ಆದರೆ ಅವಕಾಶ ಆಗಲಿಲ್ಲ. ನಿಮ್ಮ 3 ಜನ ಮಕ್ಕಳ ಜೊತೆ ನಾನು ಅಭಿನಯಿಸಿದೆ, ಆದರೆ ನೀವು ಬೊಬ್ರು ವಾಹನನ ಅಮೋಘವಾಗಿ ನಟಿಸಿದ್ದೀರಲ್ಲ, ಅಪ್ಪ ಮಗನ ಪಾತ್ರನ, ಅದನ್ನು ನಾವು ಸ್ಟೇಜ್ ಮೇಲೆ ಹಾಸಿಗೋಸ್ಕರ ಗಬ್ಬಾಗಿ ಆ ಸಂಭಾಷಣೆ ಬರ್ಕೊಂಡು ನಗ್ಸೋಕ್ಕೆ ನಾವು ಹಿಂಗೆ ಗಬ್ಬಾಗಿ ಅಭಿನಯಿಸ್ತೀವಿ ಅಂದೆ. ಅವ್ರು ಏನನ್ಬೇಕು ಆ ಮಹಾತ್ಮ. ಅದು ಒಂಥರ ಮಜಾ. ಜಮಾಯಿಸಿ ಅಂದರು. ನೋಡಿ, ಅಯ್ಯೋ ಆನಂದ ಆಗೋಯ್ತು. ಆಗ ಆಸಾಸ ಅಡ್ಡು ಬಿದ್ದುಬಿಟ್ಟೆ. ಲಕ್ಷ್ಮೀನಾರಾಯಣರ ದರ್ಶನ ಆಗೋಯ್ತು ನನಗೆ ಅಂತ ಪಾರ್ವತಮ್ಮರು ಅವರು ಏಕ ಬಿದ್ದುಬಿಟ್ಟು ಅವ್ರ ಜೊತೆ ಫೋಟೋ ಹೊಡ್ಸ್ಕೊಂಡಿದ್ದೀನಿ. ಬೇಕಾದ್ರೆ ಆ ಫೋಟೋ ಮನೇಲೈತೆ, ತೋರಿಸ್ತೀನಿ. ಅಂಥ ಮೈ ರೋಮಾಂಚನ ಆಗೋಯ್ತು. ನಾವು ಹಳ್ಳಿಯಿಂದ ಅಲ್ಲಿವರೆಗೂ ಬಂದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಕೈಲಿ ಸಭಾಷೆ ಅನಿಸ್ಕೊಂಡ್ವಲ್ಲ, ಅವ್ರ ಮಕ್ಕಳ ಕೈಲಿ ಸಭಾಷೆ ಅನಿಸ್ಕೊಂಡ್ವಲ್ಲ, ಅವ್ರ ಮಕ್ಕಳ ಜೊತೆ 3 ಜನ ಮಕ್ಕಳ ಜೊತೆನೂ ಪಾತ್ರ ಮಾಡಿದ್ವಲ್ಲ. ಕರ್ನಾಟಕದವರೆಲ್ಲ ಬೇಷ್ ಅಂದ್ರಲ್ಲ. ಜೈ ಶ್ರೀರಾಮ್ ಎಲ್ಲ ಅವನ ಇಚ್ಛೆ ಅಂದ್ಬಿಟ್ಟು ಎಲ್ಲಿಲ್ಲದ ಆನಂದ ಆಯಿತು. ಹಂಗೆ ಸಿನಿಮಾ ಜರ್ನಿ, ಸಿನಿಮಾಕ್ಕೆ ಹುಡುಕಿದ ಕತೆ ಇಲ್ಲ. ಹೇಳಿ ಬಬ್ರು ಅನ್ನೋದು ಹೆಂಗೆ ಮಾಡ್ತಿದ್ರಿ ಸ್ಟೇಜಲ್ಲಿ? ಅಯ್ಯೋ, ಜನ ನೋಡಿ ನಕ್ಬಿಡ್ತಾರೆ. ಹೇಳಿ. ಅದು ನಮ್ಮ ಒರಿಜಿನಲಾಗಿ ಬರೆದಿದ್ದು ರವಿಗೌಡ ಅಂತ, MS ರವಿಗೌಡ. ಅದು ಒರಿಜಿನಲ್ ಆಗಿ ಆ ಸಂಭಾಷಣೆ ಬರೆದಿದ್ದು. ಅವ್ರ ಕುಟುಂಬದವ್ರ ಕಾಂಟ್ಯಾಕ್ಟ್ ಅವರು ನಿಮಗೆ? ಅವ್ರು ಯಾರೂ ಸಿಗ್ತಾ ಇಲ್ಲ. ಅದೇ ಅವ್ರು ತೀರ್ಕೊಂಬಿಟ್ರು? ಹೌದೌದು, ಭಾಳ ದಿವಸದಲ್ಲೇ ತೀರ್ಕೊಂಡ. ಹಂಗಾಗಿ ಅವನು ಅದು ಬರೆದಿದ್ದು ಸಂಭಾಷಣೆ.
ಮಂಡ್ಯದ ಮರಿಬೊಬ್ರು ವಾಹನ ಅಂತ ಟೈಟ್ಲು. ಅರ್ಜುನ್ ಪಾಳ್ಯದ ಹಿಂಗೆಲ್ಲ ಕೂತಿರ್ತಾರೆ. ಅರ್ಜುನ್ ಸಾರ್ ಮಂಡ್ಯದ ಮರಿಬೊಬ್ರು ವಾಹನ ಬರ್ತಾವನೆ, ಗ್ಯಾಂಗ್ ಸಮೇತ ತಮ್ಮನ್ನು ನೋಡೋಕ್ಕೆ. ಬರಲಿ ಮಚ್ಚ, ನೋಡೋಕ್ಕೆ ನನ್ನ ಥರನೇ ಕಾಣ್ತಾವನೆ ಕಳ. ನೀನೆಯೋ ಮಂಡ್ಯದ ಮರಿಬೊಬ್ರು ವಾಹನ, ತುಂಬಿದ ಬಾರಲ್ಲಿ ಕುಡಿದುಬಿಟ್ಟು ನಮ್ಮವರ ಮುಂದೆ ಏನಂತ ಬೊಗಳದೆ ನಿಮ್ಮ ಏರಿಯಾದ ಬಾಸು, ನಿಮ್ಮ ಏರಿಯಾಕ್ಕೆ ಹೊರತು ಇಲ್ಲಾರಿಗೂ ದೊಡ್ಡ ಬಾಸ ಅಲ್ಲ ಅಂದಂತೆ. ಈಗ ನೀನು ಶರಣಾಗತಿಯಾಗಿ ಬಂದಿರೋದ ನೋಡಿದ್ರೆ ನಮ್ಗೆ ಅಯ್ಯೋ ಪಾಪ ಅನ್ನಿಸ್ತದೆ ಕಲ. ನೀನು ನಮ್ಮ ಐಕ್ಳ ಜೊತೆ ಬಂದು ಸೇರಿಕೊಂಡು 2 ಹೊತ್ತು ಇಟ್ಟುಕೊಂಡೋಗ್ಲಾ? ಶರಣಾಗತಿ? ಯಾವ ಶರಣಾಗತಿಯಾಗಿ ನಾನು ಇಲ್ಲಿಗೆ ಬರಲ್ಲ ಕಣಪ್ಪ. ನೀವೇ ನಮ್ಮ ಅಪ್ಪ ಅಂತ ಗೊತ್ತಾದ ಮೇಲೆ ನಿಮ್ಮನ್ನು ನೋಡಬೇಕು ಅಂತ ಆತುರದಿಂದ ಆಟ ಮಾಡ್ಕೊಂಡು ಓಡೋಡಿ ಬಂದೆ. ಅಪ್ಪ ಯಾರಲ್ಲ ನಿಮ್ಮಪ್ಪ? ನೀವೇ ಕಣಪ್ಪ ನಮ್ಮಪ್ಪ. ಕೇಳಿದ್ರಲ್ಲ ಅಪ್ಪನ ಗುಟ್ಟಿದ ಮಾತುಗಳ. ಕರ್ನಾಟಕದ ಬಾರ್ಗಳ ಕುಡುಕ ಮಹಾನ್, ನಾನು ಇವ್ರ ಅಪ್ಪನಂತೆ. ಯಾಕೆ ಈ ಅಪಾಶಿವಾದ ನಗು? ಕೇಸ್ ಕಟ್ಲೆ ಬೀರು ಬ್ರಾಂದಿಯ ತಂದು ನಿಮ್ಮ ಪಾದಕ್ಕೆ ಮಡಗಲಿಲ್ಲ ಅಂತಲೋ, ಇಲ್ಲ ತುಂಬಿದ ಬಾರಲ್ಲಿ ನಿಮ್ಮನ್ನು ಬಾಯಿಗೆ ಬಂದಂಗೆ ಬೈದೆ ಅಂತಲೋ? ಎರಡಕ್ಕೂ ಅಲ್ಲ, ನೀನು ಅಪ್ಪ ಅಂತಲ್ಲ ಅದಕ್ಕೆ. ಕಣಪ್ಪ, ಇವತ್ತು ಒತ್ತಾರೆ ತಾನೇ ನಮ್ಮವನ ಬಾಯಿಂದ ನೀವೇ ನಮ್ಮ ಅಪ್ಪ ಅಂತ ಗೊತ್ತಾದ ಮೇಲೆ ನಾನು ಇವ್ರ ಹತ್ರ ಫೋನ್ ನಂಬರ್ ಈಸ್ಕೊಂಡು ನಿಮಗೆ ಫೋನ್ ಮಾಡಿದ್ರೆ ನೀವು ಫೋನ್ ಬಿಲ್ನು ಕಟ್ತಲ್ಲೇ ಫೋನು ಡಿಸ್ಕನೆಕ್ಟ್ ಆಗೋಗಿತ್ತು. ಹೋಗಿ ನಿನ್ನ ತಾಯಿನ ಕೇಳು ನಿಮ್ಮಪ್ಪ ಯಾರು ಅಂತ. ಬೇರೆ ಯಾರಾದರೂ ಈ ಮಾತಾಡಿದರೆ ಮಕ್ಕಡೆ ಕೆಡಿಕೊಂಡು ಎದೆ ಬಗ್ದು ರಕ್ತ ಕುಡಿದ್ಬಿಡುವೆ. ನೀವು ನಮ್ಮಪ್ಪ ಅನ್ನೋ ಒಂದೇ ಒಂದು ಕಾರಣದಿಂದ ತೆಪ್ಕಿದ್ದೀನಿ ಕಣಪ್ಪ. ಜ್ಞಾಪಕ ಮಾಡ್ಕೊ. ನಿಮಗೆ ಕುಡಿದು ತಲೆ ಕೆಟ್ಟು ಹೋಗ್ಬಿಟ್ಟದೆ. ಆದರೂ ಸಂಭಾಷಣೆ ದೊಡ್ಡದಾಗದೆ. ಅದು ಕರ್ನಾಟಕ ಜನತೆಗೆ ಎಲ್ಲ ಜಾಸ್ತಿ ಹಂಚೋದು ಬೇಡ, ಅಲ್ಲ ಚುಟ್ಕ ಹೇಳಿದ್ದು. ಹಂಗೆ ಈ ಅಣ್ಣವ್ರು ಶಭಾಷ್ ಅಂದವ್ರು ಇದೊಂಥರ ಮಜಾ ಅಂದರು, ಇದು ಒಂಥರ ಮಜಾ ಅಂದರು. ನೋಡಿ ಎಷ್ಟು ದೊಡ್ಡ ಕಲಾವಿದರು. ನಮ್ಮ ಸಂಭಾಷಣೆನೆಲ್ಲ ಕೆಡಿಸವ್ರೆ ಅಂತ ಅವ್ರಿಗೆ ಬೇಜಾರಾಗಲಿಲ್ಲ. ಅಂದರೆ ಆಸೆಗೋಸ್ಕರ ಅದನ್ನು ಹಿಂಗೆ ಮಾಡ್ಕೊಂಡವ್ರೆ, ತಪ್ಪಿಲ್ಲ ಅಂತ. ಈ ಆಸೆಗೋಸ್ಕರ ಮಾಡ್ಕೊಂಡವೆ. ಅದೊಂಥರ ಮಜಾ, ಇದೊಂಥರ ಮಜಾ. ವೀರಾವೇಶದಿಂದ ಪಾತ್ರ ಮಾಡೋದು. ನೀವು ಮಣಿಪುರಕ್ಕೆ ಬಂದಿದ್ದು, ನಮ್ಮ ತಾಯಿಯ ಚಿತ್ರಾಂಗದೆಯನ್ನು ನೋಡಿದ್ದು, ಗಾಂಧರ್ವ ವಿವಾಹ ಆಗಿದ್ದು ಇವ್ಯಾವ ಜ್ಞಾಪಕದಲ್ಲಿಲ್ಲವೇ? ಯಾವ ಮಣಿಪುರ, ಯಾವ ಗಾಂಧರ್ವ ವಿವಾಹ, ಯಾರು ನಿನ್ನ ತಾಯಿ? ರಂಭೆಯೋ, ಊರ್ವಶಿಯೋ, ಮೇನಕೆಯೋ ಅಂತ ಹೇಳ್ತಾರಲ್ಲ, ಅದನ್ನು ಇಲ್ಲೆಲ್ಲ ಡಬ್ಬಿಂಗ್ ಮಾಡಿ. ಏನು ನಿನ್ನ ತಾಯಿ ಡಿಸ್ಕೋ ಶಾಂತಿಯೋ, ಶಿಲ್ಕ್ಸ್ಮಿತನೋ, ಅನುರಾಧನೋ? ಶಾಂತಂ ಪಾಪ ಶಾಂತ. ಈ ಥರ ಅಲ್ಲಿಂದ ಇಲ್ಲಿಗೆ ಅಭಿನಯಿಸಿ ಹಾಸ್ಯಕ್ಕೋಸ್ಕರ ಹಂಗೆ ಮಾಡಿ ಜನರನ್ನ ಮನಸ್ಸನ್ನು ನಗಿಸ್ತಾನೇ ಇದ್ದೀವಿ. ಭಗವಂತ ನಾಟಕ ಮಾಡೋರ ಅಂದರೆ ಒನ್ ಮ್ಯಾನ್ ಶೋ ಮಾಡೋವು, ನಾಟಕ ಮಾಡೋವು, ಡ್ರಾಮಾ ಮಾಡೋವು, ಮಿಕ್ಸ್ ಮಾಡ್ಕೊಳ್ಳೋವು ಹಾಸ್ಯಕ್ಕೋಸ್ಕರ. ಇಷ್ಟೆಲ್ಲ ಮಾಡಿಕೊಂಡು ನಾಟಕದಿಂದ ಈ ಜನರ ಚಪ್ಪಾಳೆಯಿಂದ ನಾವು ಸಿನಿಮಾ ಕಲಾವಿದರೆ ಆಗಬೇಕು, ಬೆಳ್ಳಿತೆರೆಯ ಕಲಾವಿದರೆ ಆಗಬೇಕು ಅಂತ ಬೆಳ್ಳಿತೆರೆ ತನಕ ಹೋಗಿ ಈ 8ನೇ ಕ್ಲಾಸ್ ಆದಮೇಲೆ ಹೇಗೆ ಮುಂದೆ ಹೋದ್ರಿ? ಅಂದರೆ ಸಿನಿಮಾ ಹುಡುಕೋಕೆ ಹೊಂಟು ಗಾಂಧಿನಗರಕ್ಕೆ. ಗಾಂಧಿನಗರ ಎಲ್ಲದೆ ಅಂತ ಗೊತ್ತಿಲ್ಲ, ಸಿನಿಮಾ ಎಲ್ಲಿ ತೆಗಿತಾರೆ ಅನ್ನೋದು ಗೊತ್ತಿಲ್ಲ, ಸಿನಿಮಾ ಪ್ರೊಡ್ಯೂಸರ್ ಎಲ್ಲವ್ರೆ ಅನ್ನೋದು ಗೊತ್ತಿಲ್ಲ. ಗಾಂಧಿನಗರಕ್ಕೆ ಹೋದೋ, ಗಾಂಧಿನಗರದಲ್ಲಿ ಉಳ್ಕೋತಾರೆ, ಅಲ್ಲಿ ಆಫೀಸ್ ಅಂತ ಗೊತ್ತಾಯಿತು. ಕಂಠೀರವ ಸ್ಟುಡಿಯೋ ನೋಡಿದೆ, ಎಲ್ಲಿಲ್ಲದ ಆನಂದ ಬತ್ತು. 3 ರೌಂಡು 4 ರೌಂಡು ಹಾಕ್ಕೊಂಡು ಒಳಗಡೆ ಹೋದೆ. ಅಲ್ಲಿ ಅಂಬರೀಷ್ ಅವ್ರು ನೋಡಿದೆ ಫಸ್ಟ್ ಟೈಮು. ಅಲ್ಲಿ ಮಶಣದವು ಶೂಟಿಂಗ್ ನಡೀತಾ ಇತ್ತು. ಆವಾಗ ನೋಡಿದ್ದು ಪುಟ್ಟಣ್ಣ ಕಣಗಲ್ಲ ಅವ್ರನ್ನ. ಆವಾಗ ನೋಡದೇ ಇದ್ದರೆ ನೋಡೋಕ್ಕೆ ಆಯ್ತಿರ್ಲಿಲ್ವೇನೋ. ಅವ್ರು ಆ ಸಿನಿಮಾ ಇನ್ನೂ ಮುಗ್ದಿರಲಿಲ್ಲ, ಆವಾಗಲೇ ತೀರ್ಕೊಂಡ್ರು. ಆಗ ಅವ್ರನ್ನೆಲ್ಲ ನೋಡ್ಕೊಂಬಂದೆ. ಕಂಠೀರವ ಸ್ಟುಡಿಯೋ ಎಲ್ಲದೆ ಅಂತ ಗೊತ್ತಾಯಿತು. ಹಿಂಗೆ ಪ್ರೊಡ್ಯೂಸರ್ಗಳ್ನ ಕಾಣೋದು, ಹಿಂಗೆ ಸಣ್ಣ ಪುಟ್ಟ ಅವ್ರನ್ನ ಕೇಳ್ಕೊಳ್ಳೋದು. ಅವರು ಹಿಂಗೆ 100 ಜನ ಕಲಾವಿದರು ಬರ್ತಾಯಿರ್ತಾರೆ. ಸಿಕ್ಕಿದಾಗ ಆಯಿತು ನೋಡೋಣ, ನಾವು ಮುಂದಿನ ಸಿನಿಮಾ ಮಾಡುವಾಗ ಕರಿತೀವಿ ಅನ್ನೋರು. ಅವರು ಅಷ್ಟೇ ಹಿಂಗೆ ಕಳ್ಸೋಕೆ ಅಂತಿದ್ದು ಅಲ್ಲ, ನಾವು ಅಷ್ಟೇ ಮಾಡೋದು. ಆ ಸ್ಥಾನಕ್ಕೆ ಹೋದ್ಮೇಲೆ ಬಂದು ಕಲಾವಿದ್ರಿಗೆಲ್ಲ ಪಾತ್ರ ಕೊಡೋಕ್ಕಾಗುತ್ತಾ? ಆಗಲ್ಲ. ಹೀಗೆ ನಾವು ಏನು ಮಾಡಿದ್ರು ಬಿಡ್ದಲ್ಲೇ ಬೆನ್ನೆತ್ತಿದ್ದು ಬ್ಯಾತಾಳೋ ಥರ ಪ್ರೊಡ್ಯೂಸರ್ಗಳು, ಡೈರೆಕ್ಟ್ರುಗಳ್ನ ಕೈ ಕಾಲು ಇಟ್ಕೊಂಡು ಸಣ್ಣ ಪುಟ್ಟ ಪಾತ್ರಗಳನ್ನ ಗಿಟ್ಟಿಸ್ಕೊತಿದ್ದೆ. ಆ ಸಂದರ್ಭದಲ್ಲಿ ಜಗ್ಗೇಶ್ ಅವ್ರ ಪರಿಚಯ ಆಯಿತು. ಯಾವ ಮಣಿಪುರ, ಯಾವ ಗಾಂಧರ್ವ ವಿವಾಹ, ಯಾರು ನಿನ್ನ ತಾಯಿ? ರಂಭೆಯೋ, ಊರ್ವಶಿಯೋ, ಮೇನಕೆಯೋ ಅಂತ ಹೇಳ್ತಾರಲ್ಲ, ಅದನ್ನು ಇಲ್ಲೆಲ್ಲ ಡಬ್ಬಿಂಗ್ ಮಾಡಿ. ಏನು ನಿನ್ನ ತಾಯಿ ಡಿಸ್ಕೋ ಶಾಂತಿಯೋ, ಶಿಲ್ಕ್ಸ್ಮಿತನೋ, ಅನುರಾಧನೋ? ಶಾಂತಂ ಪಾಪ ಶಾಂತ. ಅವ್ರು ಏನನ್ಬೇಕು ಆ ಮಹಾತ್ಮ, ಅದು ಒಂಥರ ಮಜಾ. ಜಮಾಯಿಸಿ ಅಂದರು. ಅಲ್ಲಿ ರಾಮಾಚಾರಿ, ಇಲ್ಲಿ ಬ್ರಹ್ಮಚಾರಿ. ಜಗ್ಗೇಶ್ ಅವ್ರದ್ದು. ಅವಾಗ ಅವ್ರು ಮೀಟ್ ಆಯಿತು. ಅವ್ರ ಮುಂದೆ ಒಂದು ಪಾತ್ರ ಮಾಡಿದೆ.
ಯಾವ್ರಲ್ಲ ಮಗ ಅಂದರು. ಖುಷಿ ಆಗ್ಬಿಟ್ಟು, ಹಿಂಗೆ ಕಣ ನಾನು ನಾಗಮಂಗಲಿಂದ ಬಂದುಬಿಟ್ಟಿದ್ದೀನಿ, ಅಲ್ಲಿ ಕುರಿದನ್ನು ಕಾಯ್ತಿದ್ದೆ, ಸಿನಿಮಾ ಮಾಡಬೇಕು ಅಂತ ಬಲೇ ಆಸೆ. ಹೌದಾ, ಚೆನ್ನಾಗಿ ಮಾಡ್ತೀಯ ಕಣೋ, ನಾವು ಮುಂದೆ ನಮ್ಮ ಪಿಕ್ಚರ್ಗಳೆಲ್ಲವೇ ಬಂದು ಕಾಣೋ, ನಾವು ಒಂದು ಪಾತ್ರ ಕೊಡ್ತೀವಿ ಅಂದರು. ಎಲ್ಲಿಲ್ಲದ ಖುಷಿ ಆಗೋಯ್ತು, ಎಲ್ಲಿಲ್ಲದ ಆನಂದ ಆಗೋಯ್ತು. ಸೀದಾ ಅವ್ರ ಮನೆಗೆ ಹೋಗಿ ಸೇರ್ಕೊಂಬಿಟ್ಟೆ. ಜಗ್ಗೇಶ್ ಅವ್ರ ಮನೆಗೆ? ಅವ್ರ ಮನೆಗೆ ಹೋಗಿ ಸೇರ್ಕೊಂಬಿಟ್ಟೆ, ಅವ್ರ ಮನೆ ಮಗನ ಥರ. ಸರಿ, ನನಗೆ ಅವ್ರ ಪಿಕ್ಚರ್ಗಳಲ್ಲೆಲ್ಲ ಸಣ್ಣ ಪುಟ್ಟ ಪಾತ್ರಗಳು ಕೊಡೋರು. ಅದಾದಮೇಲೆ ಮುಗಿಸ್ಕೊಂಡು ಊರಿಗೆ ಹೊಟ್ಬಿಟ್ಟು. ಜಗ್ಗೇಶ್ ಅವ್ರ ಮುಂದೆ ಯಾವ್ದು ಮಾಡಿದ್ರಿ, ಏನು ಮಾಡಿದ್ರೆ? ಜಗ್ಗೇಶ್ ಅವ್ರ ಜೊತೆ ಅವ್ರ ಬಾಂಧೆಟ್ಗೆ ಅವರು ಹೊಟ್ಟೋದೆ. ಜಗ್ಗೇಶ್ ಅವ್ರ ಮುಂದೆ ಏನೋ ಮಾಡಿ ತೋರಿಸ್ದೆ ಅಂದ್ರಲ್ಲ, ಆವಾಗ ಒಂದು ಸಂದರ್ಭ, ಒಂದು ಸೀನು ಅವ್ರ ಮುಂದೆ ನಾನು ಡೈಲಾಗು ಟಕ್ಕ 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 ಟಕ್ಕನ ಡೈಲಾಗ್ ಹೊಡೆದ್ಬಿಟ್ಟೆ. ಎಲ್ಲಿ ಅಲ್ಲಿ ರಾಮಾಚಾರಿ ಬ್ರಹ್ಮಚಾರಿ ಪೊಟ್ಲು ಅಂತ ಒಂದು ಚನ್ನಪಟ್ಟಣದ ಹತ್ರ ಹಳ್ಳೀಲಿ ಶೂಟಿಂಗು. ನನಗೊಂದು ಪಾತ್ರ ಅವ್ರ ಮುಂದೆ ಅಭಿನಯಿಸಿ ತೋರಿಸೋಂಥದ್ದು. ಟಕ್ಕ ಟಕ್ಕ ಟಕ್ಕನ ಮಾಡಿದಕ್ಕೆ ಖುಷಿ ಆಗ್ಬಿಟ್ರು. ಕ್ಯಾಮ್ರಾಮ್ಯಾನು ನಮ್ಮೂರು ಪಕ್ಕದವ್ರೆ, ಅವರು ಪರಿಚಯ ಆಗ್ಬಿಟ್ರು, ಮನೋಹರ್ ಅಂತ. ಮನೋಹರ್ ಅವ್ರ ಅಲ್ಲ, ಇಲ್ಲಿ ನಮ್ಮೂರು ಪಕ್ಕದವ್ರು, ನಾಗಮಂಗಲ ಪಕ್ಕ, ನಮ್ಮ ನಾಗಮಂಗಲೇ ಅಂದ್ಬಿಡಿ, TBನೇ ಅವ್ರೂರು. ಅವ್ರ ಪರಿಚಯ ಆಯಿತು. ಆಮೇಲೆ ಅವರು ಜಗ್ಗೇಶ್ ಅವ್ರಿಗೆ ಹೇಳಿದ್ರು, ನಮ್ಮ ಕಡೆ ಹುಡುಗ ಚೆನ್ನಾಗಿ ಮಾಡ್ತಾನೆ, ಒಂದು ಪಾತ್ರ ಕೊಡಿ ಅಂದರು. ಆಮೇಲೆ ಸರಮಾಲೆ ಅವ್ರ ಪಿಕ್ಚರ್ಗಳು ಏಕ. ಆ ಕಾಲದಲ್ಲಿ ಅಷ್ಟೇ, ಅವ್ರಿಗೆ ಹೋಗಿವೆ, ಅವರು ಪಿಕ್ಚರ್ ಇದ್ದರೆ ಮಾಡಿವೆ, ಹೊಂಟು ಬಂದುಬಿಡಿವೆ. ಫೋನ್ ಇಲ್ಲ, ನಮ್ಮ ಹಳ್ಳಿಲೂ ಫೋನ್ ಇಲ್ಲ, ಮೊಬೈಲ್ ಮೊದಲೇ ಇಲ್ಲ. ಹಿಂಗೆಲ್ಲಾರ ಅವರು ಸಿನಿಮಾ ಗುರ್ತಾದರೆ ಮಾತ್ರ ಹೋಗೋದು, ಪಾತ್ರ ಮಾಡೋದು, ಬಂದುಬಿಡೋದು. ಆಮೇಲೆ ಬೇರೆಯವರು ನೋಡಿ, ಎಲ್ಲೇ ನೀನು ಹುಡುಕ್ತೋ ನಮ್ಮ ಸಿನಿಮಾಕ್ಕೆ ಸಿಕ್ಕಲೇ ಇಲ್ಲ, ನಿನ್ನ ಹೆಂಗೆ ಹಿಡಿಯೋದು, ಯಾವ್ದಾರು ಒಂದು PP ನಂಬರಾರ ಕೊಡೋನವರು. PPನೂ ಇಲ್ಲ, ಯಾವುದೂ ಇಲ್ಲ. ನಮ್ಮ ಹಳ್ಳಿನೇ ಫೋನ್ ಇಲ್ಲ ಅಂದರೆ PP ಯಾವ ತಗೊಂಡೋಗಿ ಕೊಡ್ತೀರಿ? ಹಂಗಾಗಿ ಫೋನಿಂದ ಅವಕಾಶಗಳು ಅರ್ಧ ಕುಂಠಿತವಾದ. ಅವಾಗ ಫೋನೇ ಇದ್ದಿದ್ದು, ಅಲ್ಲೇ ಇದ್ದಿದ್ರೆ ಇನ್ನೂ ಹೆಚ್ಚಿನ ಅವಕಾಶ ಸಿಕ್ಕವು ಆ ಕಾಲಕ್ಕೆ. ಅದೊಂದಿಲ್ಲ. ನಮ್ಮ ಹಳ್ಳಿಯಿಂದ ಬಡತನ, ನಾವು ಇಲ್ಲಿಂದ. ಆಮೇಲೆ ಅಷ್ಟೊತ್ತು ಕಾಲ ನನ್ನ ಮದುವೆ ಆಯಿತು, ಮಕ್ಕಳು ಮರಿ. ಈಗ ನಮ್ಮ ಭವಿಷ್ಯಕ್ಕಿಂತ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಬೇಕು, ವೃದ್ಧಾಪ್ಯದ ತಂದೆ ತಾಯಿಗಳು ನೋಡ್ಕೋಬೇಕು. ಈ ಜೊತೆಯಲ್ಲಿ ಸಿನಿಮಾ ಬಿಡಲಿಲ್ಲ. ಆಮೇಲೆ ಜೊತೆಗೆ ಕಾರ್ಯಕ್ರಮ ಶುರುವಾದ ನಮ್ಮ ಟೆನ್ನಿಸ್ ಕೃಷ್ಣ ಅವ್ರ ಜೊತೆ, ವನವಳ್ಳಿ ಕೃಷ್ಣಣ್ಣ ಅವ್ರ ಜೊತೆ, ಬ್ಯಾಂಕ್ ಜನಾರ್ದನ್, ಇವರೆಲ್ಲ ಹೋಗಿ ನಾವೆಲ್ಲ ಕಾಮಿಡಿ ಶೋಗಳು ಮಾಡೋವು. ಹೌದಾ? ಈಗಲೂ ಇಲ್ಲಿವರೆಗೂ, ಕೊರೋನಾದವರೆಗೂ ಬ್ಯುಸಿಯಾಗೇ ಇದ್ದು. ಉತ್ತರ ಕರ್ನಾಟಕ ತಿರುಗದೇ ಇರೋ ಊರಿಲ್ಲ, ತಿರುಗದೇ ಇರೋ ಜಿಲ್ಲೆ ಇಲ್ಲ, ಎಲ್ಲ ಕಡೆ ನಾಟಕ ಸಿನಿಮಾ ಮಾಡಿಕೊಂಡು ಕರ್ನಾಟಕದ ಜನದ ಮುಂದೆ, ಈಗ ತಮ್ಮ ಮುಂದೆ ಕೂತಿದ್ದೀನಿ. ಮುಂದೆ ಶೋ ಅಂದರೆ ಹೆಂಗಿರುತ್ತೆ? ಕಾಮಿಡಿ ಶೋಗಳು, ಒಬ್ಬೊಬ್ರದ್ದು ಒಂದೊಂದು ಸ್ಕಿಟ್ಟು ರಸಮಯವಾಗಿರುತ್ತೆ. ಮಧ್ಯ ಒಂದು ಡ್ಯಾನ್ಸು, ಮಧ್ಯ ಒಂದು ಮಿಮಿಕ್ರಿ, ಮಧ್ಯ ನಮ್ಮದೊಂದು ಸ್ಕಿಟ್ಗಳು, ಎಲ್ಲ ರಸಮಯವಾಗಿರುತ್ತೆ. ಅದು ನೋಡಿದ ಜನಕ್ಕೆ ಗೊತ್ತು, ಭಾಳ ಚೆನ್ನಾಗಿರುತ್ತೆ. ಈ ಆರ್ಕೆಸ್ಟ್ರಾದಲ್ಲಿ ಬರೀ ಹಾಡು, ಒಂದು ಡ್ಯಾನ್ಸ್ ಅದು ಇರುತ್ತೆ. ಇಲ್ಲಿ ನಮ್ಮಲ್ಲಿ ಎಲ್ಲ ಒಂದು ಮಿಕ್ಸ್ ಇರುತ್ತೆ. ಜನ ತುಡುಕ್ ನೋಡೋರು. ಈಗ ಒಂದು 3 ಗಂಟೆ ಸಿನಿಮಾ ನೋಡ್ಸೋಕ್ಕಾಗಲ್ಲ. ನಮ್ಮ 4 ಅವರ್ ಕಾಮಿಡಿ ಕಾರ್ಯಕ್ರಮಗಳನ್ನ ಬಿಡ್ದಂಗೆ ನೋಡೋವ್ರೆ, ಕುಂತ್ಕೊಂಡು ನೋಡೋ ಅಷ್ಟೊಂದು ರಸಮಯವಾಗಿರುತ್ತೆ. ಏನೋ ಎಲ್ಲ ಭಗವಂತನ ಲೀಲೆ ಅಂತ ಇಲ್ಲಿನ ತನಕ ಸಾಗಿ ಬಂದು ಇಲ್ಲಿ ನಿಂತಿದ್ದೀವಿ. ಸಿನಿಮಾಗಳು ಕೆಲವು ಅನುಭವ ಹೇಳಿ. ಅಯ್ಯೋ, ದೊಡ್ಡ ಅನುಭವ ಒಂದೇ ಎರಡೇ, ಅವು ಸಾಲುಗಟ್ಟಲೆ ಅವೆ. ಕಾಯ್ಕೊಂಡು ಕೂತ್ಕೊಳ್ಳೋವು. ಸಿನಿಮಾ ಯಾವತ್ತು ಅವಾಗ ಫೋನ್ ಇಲ್ಲ, ಇಂಥ ದಿವಸ ಶೂಟಿಂಗ್ ಅಂತ ಆ ಸಮಯಕ್ಕೆ ಹೋದರೆ ಇನ್ನೂ ಒಂಚೂರು ಮುಂದಕ್ಕೆ ಹೋಗೈತೆ ಸಿನಿಮಾ, ಆವಾಗಲಿಂದ ಶೂಟಿಂಗು. ಆ ಸಮಯಕ್ಕೆ ಹೋದರೆ ನಿಮ್ಮ ಪಾತ್ರ ಇನ್ನೂ 4 ದಿವಸ ಮೇಲೆ ಬರುತ್ತೆ. ಅದನ್ನು ಕಾಯೋದು, ಹಿಂಗೆ ಕಾದು ಇನ್ನೂ ಸ್ವಲ್ಪ ಹಂಗೆ ಇದ್ದೀವಿ ಕಾದ್ರೂ. ಜಗ್ಗೇಶ್ ಅವ್ರದ್ದು ಬೇಡ ಕೃಷ್ಣ ರಂಗಿನಾಟ ಅನ್ನೋ ಒಂದು ಸಿನಿಮಾದಲ್ಲಿ ನಾನು ಅವ್ರಿಗೆ 2 ಹೆಂಡ್ತಿದ್ದಿರೋ ಆ ಸಿನಿಮಾದಲ್ಲಿ. ಒಂದು ಹೆಂಡ್ತಿಯ ಮನೆ ಕೆಲಸದವನು ನಾನು. ಇವ್ರನ್ನ ಕಂಡುಹಿಡಿತೀನಿ. ಇವರು ಯಜಮಾನ್ರೇ, ಯಾಕೋ ಇವ್ನು ನೋಡಿದ್ರೆ ನನಗೆ ಡೌಟು ಅಂತೀನಿ. ಮೇಡಮ್ ಹತ್ರನೂ ಹೋಗಿ ಅದೇ ಹೇಳ್ತೀನಿ, ಮೇಡಮ್ ಅವರೇ ನಿಮ್ಮ ಯಜಮಾನ್ರು ಕಂಡ್ರೆ ನನಗೆ ಯಾಕೋ ಡೌಟು ಅಂತೀನಿ. ಅವನು ಎಲ್ಲ ನನ್ನ ಮಗ ಎಲ್ಲರೂ ಸಿಕ್ಕಿದ್ರು ಹೊಡೆಯಕ್ಕೆ ಬರ್ತಾರೆ ಅವರು. ಹಂಗೆ ಇವನು ಕಂಡುಹಿಡಿತಾ ಇರ್ತಾನಲ್ಲ ಅಂದ್ಬಿಟ್ಟು ಆ ಥರದ್ದೊಂದು ಕ್ಯಾರೆಕ್ಟ್ರು ತುಂಬ ರಸಮಯವಾಗದ. ಅದನ್ನ ಪೇಪರ್ನಲ್ಲಿ ಆ ಸಂದರ್ಭಕ್ಕೆ ಬರೆದ್ರು, ಆ ಮನೆ ಬಟ್ಟನ ಪಾತ್ರ ತುಂಬ ಗಮನಾರ್ಹವಾಗಿದೆ ಅಂತ. ಜಗ್ಗೇಶ್ ಅವರು ತುಂಬ ಖುಷಿಯಾದರು. ಚೆನ್ನಾಗಿತ್ತು ಕಣೆ ನಿಮ್ಮ ಪಾತ್ರ ಎಲ್ಲ. ಆಗ ಸಾಲಿಡ್ಡಾಗಿ ಅವ್ರ ಚಿತ್ರಗಳಿಗೆ ನಮ್ಮನ್ನು ಬಳಸ್ಕೊತಾ ಬಂದರು. ಮತ್ತು ಈ ಫೋನ್ ಕಾಂಟ್ಯಾಕ್ಟ್ ಇಲ್ದಲೆ ಹೆಚ್ಚು ಪ್ರಚಲಿತ ಆಗೋಕ್ಕಾಗಲಿಲ್ಲ. ಈಗ ಫೋನ್ ಅದೇ, ನಾವು ಅಕಸ್ಮಾತ್ ಯಾರು ಹೋದರೆ ಕರೆದ್ರೆ ಹೋಗಿ ಪಾತ್ರ ಮಾಡ್ತೀವಿ, ಬರ್ತೀವಿ. ಈಗ ಹಿಂಗೈತೆ ಜರ್ನಿ. ಸಿನಿಮಾಗ ಕಷ್ಟ ಅಂತಾರೆ, ಅವಮಾನ ಮಾಡ್ತಾರೆ ಅಂತಾರೆ.
ಅದೆಲ್ಲ ನಿಜ, ಅದೆಲ್ಲ ಕಡೆನೂ ಎಲ್ಲ ಸಂದರ್ಭದಲ್ಲೂ ಆಗಿರುತ್ತೆ. ಫಸ್ಟು ಅವಮಾನ ಆಗುತ್ತೆ, ಫಸ್ಟು ಈಗ ಏನು ಇಡ್ಲಿ ಹಾಕೋರೆ ಅಂದ್ಬಿಡೋರು, ಅವಾಗೆಲ್ಲ ರೀಲು. ಈಗ ಹಂಗೆ ಚಿಪ್ಪಿಲ್ಲ, ರೀಲ್ ಹೊರ್ಟೋಗ್ಬಿಡೋದು. ನೋಡಿ ಸ್ವಾಮಿ 2 ಇಡ್ಲಿ ಹೆಚ್ಚಾಗಿ ತಿಂದ್ಬಿಡಿ, ಅಲ್ಲಿ ರೀಲ್ ಮಾತ್ರ ತಿನ್ನಬೇಡಿ ಅಂತ ಬಟ್ಟ ಅಂದ್ಬಿಡೋನು, ಊಟ ಹಾಕಾರ ಅಂದ್ಬಿಡೋರು. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪಾತ್ರ ಮಾಡಬೇಕು. ಏನಾರು ಒನ್ ಟೇಕ್ ಡೌನ್ ಆಯಿತು ಅಂದರೆ ಎಲ್ಲರೂ ಮಕ್ಕನೂ ಡೌನ್ ಆಗ್ಬಿಡೋದು. ಈಗ 1 ಮೋರ್ ಅಂದರೆ ಏನು ಅಂದ್ಕೊಳ್ಳಲ್ಲ, ಯಾಕೆಂದರೆ ಚಿಪ್ಪು. ಆಗ ಏನಾರು ಒಂದು ಸಲ 1 ಮೋರ್ ಅಂದ್ಬಿಟ್ರೆ ನಾವೇ ಕೃಷಿವಾಗಿ ಹೋಗ್ಬಿಡೋವು. 1 ಟೇಕ್ ಆರ್ಟಿಸ್ಟ್ ಆಗಬೇಕು. ಹಂಗೆ ಎಲ್ಲ ಕಲಾವಿದರುಗಳೂ ಕಷ್ಟಪಟ್ಟು ಅನುಭವಿಸ್ತಿದ್ರು, ಅಭಿನಯಿಸ್ತಿದ್ರು ಅಂಥ ಸಂದರ್ಭ. ಈಗ 5 ನಿಮಿಷ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ, ರೀಲೇನು ಹೋಗಲ್ಲ, ಚಿಪ್ಪು. ನಾವು ಈಗ ಆ್ಯಕ್ಟ್ ಮಾಡ್ಬೇಕಾದ್ರೆ ಏನು ಅಂದ್ಕೊಳ್ಳೋಕ್ಕೇ ಇಲ್ಲ, ಯಾಕೆಂದರೆ ಚಿಪ್ಪಲ್ಲ, ಅಲ್ಲಿ ರೀಲ್ ಓಡಲ್ವಲ್ಲ, ರೀಲ್ ವೇಸ್ಟ್ ಆಗಲಿಲ್ವಲ್ಲ, ಪ್ರೊಡ್ಯೂಸರ್ಗೆ ಲಾಸ್ ಆಗಲಿಲ್ವಲ್ಲ. ಆವಾಗ 1 ಟೇಕ್ ಹೊಂಟೋದ್ರೆ ಎದೆ ಮೇಲೆ ಬಿದ್ದುಬಿಡೋದು ಕಲ್ಲು. ಆಗ ಕೂತಿದ್ದರು ನಿಂತಿದ್ದರು ಬಟ್ಟನ್ ಸಹಿತ ಅನ್ನೋನು, ನೋಡೋ 2 ಇಡ್ಲಿ ಹೆಚ್ಚಾಗಿ ತಿಂದ್ಬಿಡು, ರೀಲ್ ಮಾತ್ರ ತಿನ್ನಬೇಡ ಕಣಪ್ಪ ಅಂತ. ಅಷ್ಟ್ರ ಮಟ್ಟಕ್ಕಾಗೋದು. ನೀವು ನೋಡಿದಿರಿವಲ್ಲ ಅವೆಲ್ಲ ಸೀನ್ ನೋಡಿಕೊಂಡು ಅಂಥದ್ರಲ್ಲೂ ಏನೋ ಆ ಭಗವಂತನ ಕೊಡುಗೆಯಿಂದ ಜಾಸ್ತಿ 1 ಮೋರ್ಗಳು ಆಗದೇ ಇರೋ ಥರ ಅಭಿನಯಿಸ್ಕೊಂಡು ಅಲ್ಲಿಂದ ನಮ್ಮನ್ನು ಹಳ್ಳಿಯಿಂದ ಕರೆಸ್ಬೇಕಾದ್ರೆ ಅವ್ರಿಗೂ ಒಂದು ಇದು ಬೇಕಲ್ಲ, ಚೆನ್ನಾಗಿ ಪಾತ್ರ ಮಾಡಿ ಕರೆದಿರ ಅವನ್ನ. ಅಲ್ವಾ? ಆ ಪೊಲೀಸ್ ಕ್ಯಾರೆಕ್ಟ್ರಿಗೆ ಹಾಕೋ, ಆ ಇನ್ಸ್ಪೆಕ್ಟ್ರ್ ಕ್ಯಾರೆಕ್ಟ್ರಿಗೆ ಹಾಕೋ, ಆ ಬಟ್ಟನ ಕ್ಯಾರೆಕ್ಟ್ರಿಗೆ ಹಾಕೋ ಅಂತ ಹಾಕ್ಸಿ ಏನೋ ಇವತ್ತು ನಾವು ಮಂಡ್ಯ ಜಿಲ್ಲೆಯವರು, ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸ್ಟೇಜ್ ಮೇಲೆ ಹೋದರೆ ಒಂದು ಕ್ಲಾಪ್ಸ್ ಬೀಳುತ್ತೆ, ಒಂದು ಶಾಲ್ ಹಾಕ್ತಾರೆ, ಒಂದು ಹೂನಾರ ಹಾಕ್ತಾರೆ, ಪ್ರೀತಿಯಿಂದ ಊಟ ಕೊಡ್ತಾರೆ, ಅಷ್ಟೋ ಸಂಭಾವನೆ ಕೊಡ್ತಾರೆ, ಸಾಲದೆ ಇಷ್ಟು ನಡ್ಕೊಂಬತ್ತು ಭಯ. ಸಿನಿಮಾದಲ್ಲಿ ಈಗ ನಿಮಗೆ ಅಂತ ದೊಡ್ಡ ಪಾತ್ರ ಸಿಗಲಿಲ್ಲ ಅಂತ ಬೇಜಾರಿಲ್ವೇ? ಹಂಗೆ ನೋಡೋಕೆ ನಿಮ್ಗೆ ಅದು ಹಾಸ್ಯ ಅಲ್ಲಿಗೂ ಬರ್ತೀನಿ ಕೂಡ ಬಂದು ಅಲ್ಲಿಗೆ ಬರ್ತೀನಿ. ಇಡೀ ಪಿಕ್ಚರು ಪಾತ್ರ ಮಾಡಿದ್ದೀವಿ, ಇಡೀ ಒಂದು ಸಿನಿಮಾದಲ್ಲಿ ಫಸ್ಟಿಂದ ಲಾಸ್ಟ್ ತಕ್ಕದ್ದು ಪಾತ್ರ ಮಾಡಿರೋವು ಅವೇ. ನಮ್ಮ ಭೈರವ ಸುಮಾರು ಪಿಕ್ಚರ್ಗಳು ಅವೇ, ಅದರಲ್ಲೂ ಕಾಮಿಡಿ ಮಾಡಿದ್ದೀವಿ. ನಾನು ದೊಡ್ಡ ಪಾತ್ರ ಸಿಗಲಿಲ್ಲ ಅಂತಿರಲ್ಲ, ಚಿಕ್ಕ ಪಾತ್ರದಲ್ಲಿ ಹೆಚ್ಚು ನನಗೆ ಹೆಸರು ಬಂದಿರೋದು. ಆವಾಗ ನಾನು ಚಿಕ್ಕ ಪಾತ್ರ ಅನ್ನೋದು ಬಿಟ್ಟಿದ್ದು ನಾನು. ಈಗ ನಮ್ಮ ಬೋಬೋ ಬಿರಿಯಾನಿ ದೊಡ್ಡ ಪಾತ್ರ ಅಲ್ಲ, 1 ಸೀನ್ ಬರೋ ಅಂಥದ್ದು ಹೋಗೋದು, 2 ಸೀನ್ ಬಂದು ಹೋಗೋವಂಥದ್ದು. ಈಗ ಇದರಲ್ಲಿ ಗಣೇಶ್ ಒಳ್ಳೆ ಮಾರ್ಕೆಟ್ ಬಂದ್ಬಿಟ್ಟಿತ್ತು ಮುಂಗಾರು ಮಳೆ ಆದಮೇಲೆ. ಹುಡುಗಾಟ ಅಂತ ಒಂದು ಸಿನಿಮಾ, ಅದರಲ್ಲಿ ಕೋಮಲ್ಲು ಕಳ್ಳ, ನಾನು ಇನ್ಸ್ಪೆಕ್ಟರ್ ಥರ ಬರ್ತೀನಿ, ಹ್ಯಾಂಡ್ಸ್ ಅಪ್ ಅಂತ, ನಡಿಯೋ 3 ಡೈಲಾಗು. ಸರಿ ಹೇಳಿದೆ, ಎಲ್ಲ ಕಟ್ಟಾಯಿತು, ಮುಗಿಸ್ಕೊಂಡ್ರು. ನೀವು ಕೋಮಲ್ಲೇ ಅವರೇ ಅದನ್ನ ಕಂಪೋಸ್ ಮಾಡಿಸಿದ್ದು, ಈ ಥರ ಮಾಡಿ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಕೋಮಲ್ ಅವ್ರ ಕಾರಲ್ಲೇ ಬರ್ತಿದ್ದೆ, ಕೋಮಲ್ ಅವ್ರು ಕೇಳಿದ್ರು ಸೀನ್ ಚೆನ್ನಾಗಿತ್ತೇನೋ ಅಂತ. ನಡಿಯಪ್ಪ ಸುಮ್ಕೆ, ಇದನ್ನ ಮಾಡೋಕ್ಕೆ ನಾನು ಊರಿಂದ ಬರಬೇಕಾಗಿತ್ತಾ, ಇಲ್ಲೇ ಯಾರನ್ನ ಕರೆದು ಮಾಡೋಕ್ಕಾಯ್ತಿರ್ಲಿಲ್ವಾ ಅಂದ್ಬಿಟ್ಟೆ ನಾನು. ಅಂದರೆ ಜಾಸ್ತಿ ಡೈಲಾಗಿಲ್ಲ, ಚಿಕ್ಕದು ಅಂತ. ಸರಿ ಅಷ್ಟು ಅಂದ್ಬಿಟ್ಟೆ. ಅವರು ಸುಮ್ಮನೆ ಆಗ್ಬಿಟ್ರು, ಯಾಕೋ ಅಪ್ಸೆಟ್ ಆಗ್ಬಿಟ್ನಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಸರಿ ಡಬ್ಬಿಂಗ್ ಕರೆದ್ರು, ನಾನು ಯಾವುದೋ ಒಂದು ಸಿನಿಮಾ ಮಾಡ್ತಿದ್ದೆ. ಸ್ವಾಮಿ ಡಬ್ಬಿಂಗ್ ಮಾಡಿ ಬನ್ನಿ. ಯಾವುದು? ಹುಡುಗಾಟ. ಸ್ವಾಮಿ ಅದ ನಾನು ಡಬ್ಬಿಂಗ್ ಮಾಡಬೇಕೆ, ಅಲ್ಲೇ ಯಾರು ಕೈಲಾರ ಡಬ್ಬಿಂಗ್ ಆರ್ಟಿಸ್ಟ್ ನಡಿ ಅವ್ರ ಜೊತೇಲಿ ನಡಿಯ ಅಂತ 3 ಮಾತು ಅನಿಸಿ ಸ್ವಾಮಿ ಅಂದೆ. ಸ್ವಾಮಿ ನೀವು ಮೊದಲು ಸೀನ್ ನೋಡಿ ಆಮೇಲೆ ಬಂದು ಹೇಳಿ ನನಗೆ ಅಂದರು ಅವರು. ಹೌದಾ, ಅಷ್ಟೊಂದದ 3 ಮಾತಲ್ಲಿ ಅಂತ ಹೋದೆ ಡಬ್ಬಿಂಗ್ ಹೋದೆ, ಮಾಡಿದೆ 2-3 ಮಾತು ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಲ್ಲ ಅಂತ ಅಂದ್ಕೊಂಡೆ. ಮೈಂಡಿಗೆ ಬಂತು. ಕ್ಯಾಮ್ರಾಮ್ಯಾನ್ ಸಿಕ್ಕಿದ್ರು, ಕೃಷ್ಣ ಅವರು ಸತ್ಯ ಹೆಗ್ಡೆ ಅಲ್ಲ, ಅದಕ್ಕೆ ಇವರು ಕೃಷ್ಣ ಅವರು, ಮುಂಗಾರು ಕೃಷ್ಣ. ಹೌದು, ಅವರು ಅದಕ್ಕೆ ಕ್ಯಾಮ್ರಾಮ್ಯಾನು. ಅವರು ಮಾಡಿರ್ಬೋದು ವರ್ಕು, ಆ ಸಂದರ್ಭ ಮಾಡಿದ್ದು ಇವರು ಕೃಷ್ಣ ಅವರು. ರೀ ಅದು ಸೀನ್ ನೋಡಿದ್ರಾ ಅಂದರು. ಸರ್ ನೋಡಿದೆ ಸರ್, ಡಬ್ಬಿಂಗ್ ಹೋಗಿದ್ದೆ ಮೊನ್ನೆ, ಒಂಥರ ಚೆನ್ನಾಗಿ ಕಾಣಿಸ್ತು ಸರ್ ಅಂದೆ. ಇಷ್ಟಂದೇ ಮುಗೀತು. ಪಿಕ್ಚರ್ ರಿಲೀಸ್ ಆಯಿತು. ಪಿಕ್ಚರಲ್ಲಿ ಒಂದೇ ಸಲ ಕ್ಲಾಪ್ಸ್ ಅಂತೆ, ಎಲ್ಲಿಲ್ಲದ ಸಂತೋಷ ಅಂತೆ, ವಿಷಲ್ಗಳಂತೆ. ಏನು ನನಗೆ ದಬ ಅಷ್ಟೊಂದು ಕಾಲ ಫೋನ್ ಮಾಡ್ತಾವ್ರೆ, ಏನು ನಿನ್ನ ಸೀನು ಅಲ್ಲಲ್ಲಲ್ಲಲ್ಲಲ್ಲೇ ಅಂತಾರೆ. ಆವಾಗ ಅನ್ನಿಸ್ತು ನನಗೆ, ಚಿಕ್ಕ ಪಾತ್ರ ಅಂತ ಅನ್ನಬಾರ್ದು, ಇನ್ಮೇಲೆ ಚಿಕ್ಕ ಪಾತ್ರನೇ ಹೆಸರು ಕೊಡೋದು. ಪಾತ್ರ ಮುಖ್ಯ. ಒಂದು ಸಲ ಹಿಂಗೆ ಬಂದು ಹೋದ್ರು ಸಾಕು
ಅಂತ ನಾನು ಪಾತ್ರನೇ ದೊಡ್ಡ ಪಾತ್ರ ಸ್ವಾಮಿ ಅಂತ ಕೇಳೋದೇ ಇಲ್ಲ. ಒನ್ ಡೇ ವರ್ಕ ನಡೀರಿ ಸ್ವಾಮಿ ಬರ್ತೀನಿ, ಹೋಗ್ತೀರಿ? ಒನ್ ಡೇ ವರ್ಕ್ ಆದರೂ ಹೋಗ್ತೀನಿ. ನನಗೆ ಹೆಸರು ಜಾಸ್ತಿ ಬರ್ತಾ ಇರೋದು ಚಿಕ್ಕ ಪಾತ್ರಗಳಿಂದಲೇ ಹೆಚ್ಚು ಬರ್ತಾ ಇರೋದು. ಹಂಗೆ ನಾನು ಈಗ ಪಾತ್ರಗಳು ದೊಡ್ಡದಾಗ ಚಿಕ್ಕದಾಗ ಕೇಳೋದೇ ಇಲ್ಲ, ಡೇಟು ರೇಟು ಕೇಳ್ಕೊಂಡು ಹಂಗೆ ಹೊಂಟೋಗ್ತೀನಿ ಜೀವನ. ಆಮೇಲೆ ನನ್ನ ಅನ್ನೋದೇ ಇಲ್ಲ, ಅನ್ನೋದು ಬಿಟ್ಟಿದ್ದೀನಿ. ಅದು ನನ್ನ ಇಷ್ಟರಲ್ಲಿ ಕಿತ್ತಾಕಿದ್ದೀನಿ. ಸಣ್ಣ ಪಾತ್ರ ಅನ್ನೋದ, ಸಣ್ಣ ಪಾತ್ರ ಆದರೂ ಸರಿ ಮಾಡಬೇಕು. ಅವತ್ತು ನನಗೆ ಅರ್ಥ ಆಯಿತು. ಬೇಜಾರು ಮಾಡ್ಕೊಂಡಿದ್ದೆ, ಈ ಎರಡು ಮಾತಾಡೋಕ್ಕೆ ನನ್ನ ಊರಿಂದ ದಣಿಸ್ಕೊಂಡು ಇಲ್ಲಿ ಕರ್ಕೊಂಬಂದವ್ರಿ ಅಂತ ಒಂಟೆ ಹೋಯ್ತು. ಅವತ್ತೇ ಮನಸ್ಸಿಂದ ಕಿತ್ತೆಸ್ಬಿಟ್ಟೆ. ಓಹೋ, ಸಣ್ಣ ಪಾತ್ರ ಅಂದಮೇಲೆ ಪಾತ್ರ, ಅದಕ್ಕೊಂದು ಜೀವ ಇರುತ್ತೆ, ಆ ಜೀವ ಕೊಡಬೇಕು. ಎಲ್ಲ ಅವನ ಸ್ವರೂಪ ಅಂದ್ಬಿಟ್ಟು ಇವಾಗ ದೊಡ್ಡ ಪಾತ್ರ ಚಿಕ್ಕ ಪಾತ್ರ ಕೇಳೋಕ್ಕೆ ಇಲ್ಲ, ಪಾತ್ರ ಮಾಡಬೇಕು. ಈಗ ನಮ್ಮ ಶಿವಣ್ಣವರೇ ಪ್ರೊಡ್ಯೂಸರು ವೇದ ಅಂತ, ಅದರಲ್ಲಿ 2 ದಿವಸದ ಪಾತ್ರ. 2 ದಿವಸ ಅಲ್ಲ, ಅವರು 1 ದಿವಸ ಕೊಟ್ಟಿದ್ರು ಸಂತೋಷ ಆಗೋದು. 2 ದಿವಸ ಕೊಟ್ಟವ್ರು, ಅತಿ ಆನಂದ. ಅವ್ರ ಜೊತೆನೇ ಕಾಂಬಿನೇಷನ್, ಇನ್ನೇನು ಬೇಕು? ಸರ್ ಇನ್ನೊಂದ್ಸಲ ಕಳ್ತನ ಮಾಡಲ್ಲ ಸರ್. ಸರ್ ಏನಾದ್ರು ಸಮಥಿಂಗ್ ಕೊಡ್ತೀನಿ, ಬಿಟ್ಬಿಡಿ ಸರ್. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.